வரலக்ஷ்மி அம்மா ஒரையனு சூலம்மா ವರಲಕ್ಷ್ಮಿ ಅಮ್ಮ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಟಿ ಹುಣ್ಣಿಮೆಯ ಹೊಸ್ತಿಲು ಪೂಜೆಯ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಈ ತಿಂಗಳು ಸಾಮಾನ್ಯವಾಗಿ ಜುಲೈ ಅಂತ್ಯದಿಂದ ಆಗಸ್ಟ್ ಮಧ್ಯದಲ್ಲಿ ಬರುತ್ತದೆ. ಈ ತಿಂಗಳಲ್ಲಿ ಈ ಪ್ರದೇಶದಲ್ಲಿ ಭಾರೀ ಮಳೆಯಿಂದ ಇಲ್ಲಿಯ ಜನರಿಗೆ ಕಠಿಣ ಸಮಯವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ತಿಂಗಳನ್ನು ಎಲ್ಲಾ ಸಂತೋಷದ ಮತ್ತು ಹಬ್ಬದ ಆಚರಣೆಗೆ ನಿಷೇಧಿತ ತಿಂಗಳಾಗಿ ಪರಿವರ್ತಿಸಲಾಗಿದೆ. ಮಹಿಳೆಯರಿಗೆ ಆಟಿ ಹುಣ್ಣಿಮೆ ಅತ್ಯಂತ ಮಂಗಳಕರ ದಿನ. ಮಂಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡದ ತುಳು ಪ್ರದೇಶದ ಸಾಂಪ್ರದಾಯಿಕ ಕ್ಯಾಲೆಂಡರ್ನಲ್ಲಿ ಕಂಡುಬರುವ ತಿಂಗಳು. ಈ ಹಬ್ಬದ ವಿಧಿವಿಧಾನ ಪ್ರಥಮ ಏಕಾದಶಿ ದಿನ ಶುರುವಾಗ್ತದೆ. ಏಕಾದಶಿ ದಿನ ಬೆಳಗ್ಗೆ ಹರಸಿನ ನೀರಿನಲ್ಲಿ ಸ್ವಲ್ಪ ಹುರುಳಿಯನ್ನು ನೆನೆಸಬೇಕು. ಅದೇ ದಿನ ರಾತ್ರಿ ನೀರಿನಿಂದ ತೆಗೆದು ಬಟ್ಟೆಯಲ್ಲಿ ಮುಚ್ಚಿಡಬೇಕು. ಮರುದಿನ ಅಂದರೆ ದ್ವಾದಶಿ ದಿನ ಬೆಳಗ್ಗೆ ಮೊಳಕೆ ಬಂದಿರುತ್ತದೆ. ಇದನ್ನು ಮಣ್ಣಿನಲ್ಲಿ ಹಾಕಿ ಮುಚ್ಚಿಡಬೇಕು. ಹುಣ್ಣಿಮೆ ದಿನ ಹೂ ಬಂದಿರುತ್ತದೆ. ಇದನ್ನು ಹೊಸ್ತಿನಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಅಷ್ಟಲಕ್ಷ್ಮಿ ಲಾಯಿಯೇ ವರಲಕ್ಷ್ಮಿ ಲಾಯಿಯೇ ಸೌಮ್ಯಲಕ್ಷ್ಮಿ ಲಾಯಿಯೇ ಭಾಗ್ಯಲಕ್ಷ್ಮಿ ಲಾಯಿಯೇ ಸೌಮ್ಯಲಕ್ಷ್ಮಿ ಲಾಯಿಯೇ ನಮೋ ಭಾಗ್ಯಲಕ್ಷ್ಮಿ ಲಾಯಿಯೇ ವರನ ಕೊಳ್ಳಮ್ಮ ಎನಣು ಸೂಲಮ್ಮ ಒರ ಎನಣು ಸೂಲಮ್ಮ ವರನ ಕೊಳ್ಳಮ್ಮ ಎನಣು ಸೂಲಮ್ಮ ಒರ ವರನ ಕೊಳ್ಳಮ್ಮ. ಹೊಸ್ತಿಲು ಪೂಜೆ ಮಾಡುವ ವಿಧಾನ. ಪ್ರವೇಶ ದ್ವಾರವನ್ನು ಸ್ವಚ್ಛಗೊಳಿಸಲು ನೀರನ್ನು ಬಳಸಲಾಗುತ್ತದೆ. ನಂತರ ಶೇಡಿ ಅಥವಾ ರಂಗೋಲಿ ಪುಡಿಯಿಂದ ಹೊಸ್ತಿಲು ಬರೆಯುವ ಕ್ರಮ ಇದೆ. ಅರಶಿನ, ಕುಂಕುಮ, ಗರಿಕೆ, ವೀಳ್ಯದ ಎಲೆ ಮತ್ತು ಉಪ್ಪಿನ ನೀರಿನಲ್ಲಿ ಬೇಯಿಸಿದ ಹಲಸಿನ ಬೀಜ, ಹೂವುಗಳು ಎಲ್ಲವನ್ನು ಹೊಸ್ತಿಲಿನ ಎರಡೂ ಕಡೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು. தாயேனி வரங்களை தந்திடுவாய் எங்கள் குறைகளை தீர்த்திடுவாய். வரலக்ஷ்மி தாயேனி வரங்களை தந்திடுவாய் எங்கள் குறைகளை தீர்த்திடுவாய். அனைத்து லோகத்தின் தாயே உன்னை சரணடைவோமே. அனைத்து லோகத்தின் தாயே உன்னை சரணடைவோமே. காத்தருள்வாய் நீயே எமை காத்தருள்வாய் தாயே. அஷ்டலக்ஷ்மி தாயே நீ இஷ்டங்களை தந்திடுவாய் எங்கள் கஷ்டங்களை தீர்த்திடுவாய். அஷ்டலக்ஷ்மி தாயே நீ இஷ்டங்களை தந்திடுவாய் எங்கள் கஷ்டங்களை தீர்த்திடுவாய். சௌமியலக்ஷ்மி தாயே நீ சௌபாகியங்களை தந்து. சௌமியலக்ஷ்மி தாயே நீ சௌபாகியங்களை தந்து காத்தருள்வாய் நீயே எமை காத்தருள்வாய் தாயே. ஓம் லக்ஷ்மி தாயே ஸ்ரீ ஜெயலக்ஷ்மி தாயே. ஓம் லக்ஷ்மி தாயே ஸ்ரீ ஜெயலக்ஷ்மி தாயே ஸ்ரீ ஓம் லக்ஷ்மி தாயே ஸ்ரீ ஜெயலக்ஷ்மி தாயே. ஓம் லக்ஷ்மி தாயே ஸ்ரீ ஜெயலக்ஷ்மி தாயே.